ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದರೆ, ಡಿಪ್ಲೊಮೊ ಸಿ ಇ ಟಿ ಇವಾಗ ತಾನೇ ಎಷ್ಟೋ ಜನ ಬರೆದಿರ್ತಾರೆ. ಮತ್ತು ಅದಾದಮೇಲೆ ಅವ್ರಿಗೆ ಮುಂದಕ್ಕೆ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಡಿಪ್ಲೊಮೊ ಸಿ ಇ ಟಿ ಬರೆದಾದ್ಮೇಲೆ ಅವ್ರಿಗೆ ಸೀಟ್ ಸಿಗುತ್ತೆ. ಮತ್ತು ಅದಾದಮೇಲೆ ಅವರು ಕಾಲೇಜಿಗೆ ಅಡ್ಮಿಷನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಅವರು ಅಲ್ಲಿ ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಯಾಕಂದರೆ ಈ ಪಿ ಯು ಸಿ ಅವರು ಅಡ್ಮಿಷನ್ ಮಾಡ್ಕೊಂಡು ಅವ್ರಿಗೆ ಆಲ್ರೆಡಿ 2 ತಿಂಗಳು ಆಗೋಗ್ಬಿಟ್ಟಿರುತ್ತೆ. ಆದರೆ ಈ ಡಿಪ್ಲೊಮೊದವರು ಹೆಂಗಾಗ್ಬಿಡುತ್ತೆ ಅಂದರೆ, ಇನ್ನೇನು 1 ತಿಂಗಳು 1.5 ತಿಂಗಳು ಇದ್ದಂಗೆ ಇವರು ಇಂಜಿನಿಯರಿಂಗಿಗೆ ಎಂಟ್ರಿ ಕೊಡ್ತಾರೆ. ಆವಾಗ ಈ ಪಿ ಯು ಸಿ ಅವರು ಮುಂಚೆಯಿಂದನೇ ಕರೆಕ್ಟಾಗಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅವರೆಲ್ಲ ಮುಂಚೆನೇ ಓದ್ಕೊಂಡು ಎಲ್ಲ ಪ್ರಿಪೇರ್ ಆಗೋಕ್ಕೆ ಟೈಮ್ ಇರುತ್ತೆ. ಆದರೆ ಈ ಡಿಪ್ಲೊಮೊದವ್ರು ಏನಾಗ್ಬಿಡುತ್ತೆ ಅಂದರೆ, ಸಡನ್ನಾಗಿ ಲ್ಯಾಟ್ರಲ್ ಎಂಟ್ರಿ ಬರ್ತಾರಲ್ಲ, ಅವ್ರಿಗೆ ಸೆಮ್ ಏನು ಸಿಲೆಬಸ್ ಇದೆ, ಯಾವ ಟೀಚರ್ಸ್ ಇದ್ದಾರೆ, ಮತ್ತು ಲ್ಯಾಬೆಲ್ಲ ಹೆಂಗೆ ಹಂಗೆ ಹಿಂಗೆ ಅಂತ ನೋಡೋ ಅಷ್ಟೊತ್ತಿಗೆ ಬರೀ 1.5 ತಿಂಗಳು ಉಳ್ಕೊಂಬಿಟ್ಟಿರುತ್ತೆ. ಅದಾದಮೇಲೆ ಅವರು ಅಡ್ಜಸ್ಟ್ ಆಗೋದಕ್ಕೆ ಮತ್ತು ಆಮೇಲೆ ಸಿಲೆಬಸ್ ಎಲ್ಲ ಕವರ್ ಮಾಡ್ಕೊಂಬೋದಕ್ಕೆ, ಓದ್ಕೊಂಬೋದಕ್ಕೆ, ಎಕ್ಸಾಮ್ ಬರ್ದು ಪಾಸ್ ಆಗೋದಕ್ಕೆಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ. ಎಲ್ಲರೂ ಹೇಳ್ತಾರೆ ಡಿಪ್ಲೊಮೊ ಮಾಡಿದವ್ರಿಗೇನು ಇಂಜಿನಿಯರಿಂಗ್ ತುಂಬ ಸುಲಭ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೆ ಇವ್ರೇನು ಆಗುತ್ತಂದರೆ, ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಎಂಟ್ರಿ ಕೊಡ್ತಾರೆ. ಅದರಲ್ಲಿ ಟೈಮ್ ಇರೋದಿಲ್ಲ. ಸಡನ್ನಾಗಿ 1.5 ತಿಂಗಳು ಮಾತ್ರ ಬಾಕಿ ಇರುತ್ತೆ. ಮತ್ತು ಅದಾದಮೇಲೆ ಇವ್ರು ಹೋಗಿದ ತಕ್ಷಣ ಅಡ್ಜಸ್ಟ್ ಮಾಡ್ಕೊಳಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಮತ್ತು ಆಮೇಲೆ ಲ್ಯಾಬ್ಗಳೆಲ್ಲ ಸಡನ್ನಾಗಿ ಎಲ್ಲ ಪ್ರಿಪೇರ್ ಆಗಿ ಮತ್ತು ಇದು ಮಾಡೋ ಅಷ್ಟೊತ್ತಿಗೆ ಎಕ್ಸಾಮ್ಗಳೆಲ್ಲ ಬಂದುಬಿಡ್ತದೆ. ಮತ್ತು ಆಮೇಲೆ ಯಾರ್ಯಾರು ಡಿಪ್ಲೊಮೊ ಸಿ ಇ ಟಿ ಇವಾಗ ಬರ್ತಿರ್ತಾರೋ ಅವ್ರಿಗಿದು ಈ ವಿಡಿಯೋ ಯೂಸ್ಫುಲ್ಲಾಗಿ ನಾನು ಮಾಡ್ತಾಯಿದ್ದೀನಿ. ಮತ್ತು ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಎಲ್ಲ. ಸಡನ್ನಾಗಿ ಹೋಗ್ಬಿಡ್ತಾರೆ, ಅಲ್ಲಿ ನೋಡಿದ್ರೆ ಇನ್ನೇನು ಎಕ್ಸಾಮು ಅಲ್ಲೇ ಟೈಮ್ ಟೇಬಲ್ ಕೂಡ ಬಿಟ್ಬಿಟ್ಟಿರ್ತಾರೆ. ಇನ್ನೇನು ಎಕ್ಸಾಮ್ ಇಂಥ ತಿಂಗ್ಳಿಗೆ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಆದರೆ ಪಿ ಯು ಸಿ ಮುಗಿಸಿರೋರ್ಗೆ ಇವೆಲ್ಲ ತೊಂದರೆ ಅವ್ರಿಗೇನು ಅಷ್ಟು ಗೊತ್ತಾಗೋದಿಲ್ಲ. ಆದರೆ ಇದು ಡಿಗ್ರಿ ಮಾಡಿರೋರ್ಗೆ ಏನಾಗುತ್ತಂತಂದರೆ, ಈ ಡಿಪ್ಲೊಮೊ ಮೇಲೆ ಬರೋರಿಗೆ ಸಡನ್ನಾಗಿ ಹೋಗ್ತಾರೆ, ಏನು ಬಿಡು ಇನ್ನೂ ಟೈಮ್ ಇರುತ್ತೆ ಹಂಗೆ ಹಿಂಗೆ ಅಂದ್ಕೊಂಡು ನೋಡೋ ಅಷ್ಟೊತ್ತಿಗೆ ಬಂದುಬಿಡ್ತದೆ ಎಕ್ಸಾಮ್. ಹಂಗಾಗಿ ಡಿಪ್ಲೊಮೊದವ್ರು ಏನು ಮಾಡಬೇಕಂತಂದರೆ, ಕಾಲೇಜ್ಗೆ ಹೋಗಿದ ತಕ್ಷಣವೇ ಯಾರ್ಯಾರು ನೋಟ್ಸ್ ಪ್ರಿಪೇರ್ ಮಾಡಿರ್ತಾರೋ ಈ ಟೆಕ್ಸ್ಟ್ ಬುಕ್ಗಳು ಇಸ್ಕೊಂಬೋದು, ನೋಟ್ಸ್ಗಳು ಇಸ್ಕೊಂಬೋದು, ಆದಷ್ಟು ಲ್ಯಾಬ್ಗಳನ್ನ ಜಲ್ದಿ ಎಲ್ಲ ಕಲ್ತ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಕರೆಕ್ಷನ್ಸ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಏನೇ ತೊಂದರೆ ಆಗೋದಿಲ್ಲ. ಅದನ್ನು ಬಿಟ್ಬಿಟ್ಟು ನೀವು ಇದು ನೋಡಿದ್ರಾಯ್ತು ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಹೋದರೆ ತುಂಬ ಬ್ಯಾಕಪ್ಸ್ ಆಗ್ಬಿಡುತ್ತೆ. ಮತ್ತು ಆಮೇಲೆ ಕ್ಲಿಯರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮ್ಗೆ ತುಂಬ ಏಟಾಗ್ಬಿಡುತ್ತೆ. ಹಂಗಾಗಿ ನಿಮಗೆ ಯೂಸ್ ಆಗುತ್ತಂತ ಈ ವಿಡಿಯೋನ ನಾನು ಮಾಡಿ ಇದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ ನನಗೆ ಗೊತ್ತಿರೋ ಮಟ್ಟಿಗೆ. ಆಮೇಲೆ ಇವಾಗ ಯಾರ್ಯಾರು ಸಿ ಇ ಟಿ ಬರೆದು ಹೋಗ್ತಾರೋ ಅವ್ರಿಗೆ ಯೂಸ್ ಆಗುತ್ತೆ, ನೆಕ್ಸ್ಟ್ ಬರೋರ್ಗೂ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡ್ತಿದ್ದೀನಿ. ಪಿ ಯು ಸಿ ಅವ್ರಿಗೆ ಯಾವಾಗಲೂ ಏನೂ ತೊಂದರೆ ಆಗೋದಿಲ್ಲ. ಈ ಡಿಪ್ಲೊಮೊದವ್ರಿಗೆ ಯಾವಾಗಲೂ ತೊಂದರೆ ಆಗ್ತದೆ. ಅವ್ರು ಏನೇ ಕಲ್ತ್ಕೊಂಬಂದಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ. ಓದ್ಕೊಂಬೇಕಾದ್ರೂ ಸ್ವಲ್ಪ ರಿಪಿಟೇಷನ್ ಮಾಡ್ಕೊಂಬೇಕಾದ್ರೂ ಟೈಮ್ ಬೇಕೇ ಬೇಕಲ್ಲ. ಹಂಗಾಗಿ ಅವ್ರಿಗೆ ಇದು ಅರ್ಥ ಆಗಲಿ ಅಂತ ಹೇಳಿ ನಾನು ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ನಾನು ಮಾತಾಡಿದ್ದೀನಿ. ಮತ್ತು ಅದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಅದಾದಮೇಲೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಏನಾರು ಹೇಳಂಗಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.